ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇಂದು ಮುಂಗಾರು ಹಂಗಾಮಿ ಬೆಳೆಗಳ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕ ರಾಜುಗೌಡ ಬಿ ಪಾಟೀಲ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರೈತರಿಗೆ ವಿವಿಧ ಬೆಳೆಗಳ ಬೀಜಗಳನ್ನು ವಿತರಿಸಿದರು. ಮುಂಗಾರು ಹಂಗಾಮಿಯನ್ನು ಯಶಸ್ವಿಯಾಗಿ ಎದುರಿಸಲು ರೈತರಿಗೆ ಅಗತ್ಯವಾದ ಗುಣಮಟ್ಟದ ಬೀಜಗಳನ್ನು ಸರ್ಕಾರದ ವತಿಯಿಂದ ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ರೈತರಿಗೆ ಸಜ್ಜಿ, ಮೆಕ್ಕೆಜೋಳ, ತೊಗರಿ ಹಾಗೂ ಸೂರ್ಯಕಾಂತಿ ಬೀಜಗಳನ್ನು ವಿತರಣೆ ಮಾಡಲಾಯಿತು. ಬೀಜ ವಿತರಣೆಯಿಂದ ರೈತರು ಸಂತಸ ವ್ಯಕ್ತಪಡಿಸಿದ್ದು, ಸಮಯಕ್ಕೆ ಸರಿಯಾಗಿ ಬೀಜಗಳು ದೊರೆತಿರುವುದು ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಗುರುನಗೌಡ ಪಾಟೀಲ, ಬಸವನ ಬಾಗೇವಾಡಿ ತಾಲೂಕಿನ ಕೃಷಿ ಇಲಾಖೆಯ ಅಧಿಕಾರಿ ಎಪಿ ಬಿರಾದರ್ ಹಾಗೂ ಹೂವಿನ ಹಿಪ್ಪರಗಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಭೀಮಶಂಕರ ಕುಂಬಾರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶಾಸಕ ರಾಜುಗೌಡ ಬಿ ಪಾಟೀಲ ಅವರು ಮಾತನಾಡಿ, ರೈತರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಉತ್ತಮ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕೃಷಿ ಇಲಾಖೆಯ ಅಧಿಕಾರಿಗಳು ಸಹ ರೈತರಿಗೆ ಅಗತ್ಯ ಮಾರ್ಗದರ್ಶನ ನೀಡಿದರು. ಒಟ್ಟಾರೆ ಮುಂಗಾರು ಹಂಗಾಮಿಗೆ ರೈತರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ನಡೆದ ಈ ಬೀಜ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕ್ಯಾಮರಾಮ್ಯಾನ್ ಹಾಗೂ ವರದಿಗಾರ ಶಿವಪುತ್ರ ವಡ್ಡರ ಅವರೊಂದಿಗೆ ಸಮತಾ ಪಬ್ಲಿಕ್ ನ್ಯೂಸ್. ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇವತ್ತಿನ ಮುಂಗಾರು ಹಂಗಾಮಿನ 26-27ನೇ ಸಾಲಿನ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಆತ್ಮೀಯರು ಹಾಗೂ ನೋಡಲ್ ಎಡಿಎ ಹಾಗೂ ವಿಜಿಲೆನ್ಸ್ ಅಧಿಕಾರಿಗಳಾದಂಥ ಎಪಿ ಬಿರಾದರ್ ಅವರಿಗೆ, ಇನ್ನೋರ್ವ ಆತ್ಮೀಯರಾದಂಥ ಬಸವರಾಜ್ ಔಟಿಯವರೇ, ಅದೇ ರೀತಿ ನಮ್ಮ ಜೊತೆಯಲ್ಲಿ ಆಗಮಿಸಿದಂಥ ಆತ್ಮೀಯರಾದಂಥ ಗುರುನಗೌಡ ಪಾಟೀಲ್ ಅವರೇ, ಇನ್ನೋರ್ವ ಆತ್ಮೀಯ ಸಹೋದರಾದಂಥ ಸಂಗಮೇಶ್ ಹಳ್ಳೂರವರೇ, ಇನ್ನೋರ್ವ ನಿವೃತ್ತ PKPSನ ಕಾರ್ಯದರ್ಶಿಗಳು, ಮ್ಯಾನೇಜರ್ ಆತ್ಮೀಯರಾದಂಥ ಅಣ್ಣಪ್ಪನವರವರೇ ಹಾಗೂ ಇನ್ನೋರ್ವ ಆತ್ಮೀಯ ಈ ಕ್ಷೇತ್ರದ ಯುವ ಆದಂಥ ಕುಂಬಾರವರೇ, ಅವರಿರನ್ನದೇ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದರೆ, ರೈತ ಬಾಂಧವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶುಭಾಶಯನ ಕೋರಿ ಇವತ್ತಿನ ದಿವಸ ಮುಂಗಾರು ಹಂಗಾಮಿನಲ್ಲಿ ನಾವು ರೈತರು ಇರೋದ್ರಿಂದ ನಮ್ಗೆ ಏನು ಬೀಜಗಳು ಬೇಕು, ಅವು ಉಪಸ್ಥಿತಿ ಅದಾವ ಇಲ್ಲ, ಬಿತ್ತನೆ ಚಾಲು ಹಾಕೋ. ಯಾಕಂದ್ರೆ ಈಗೇನೋ ದೇವ್ರ ಪುಣ್ಯದಿಂದ ಮಳೆ ಸ್ಟಾರ್ಟ್ ಮಾಡಾಕತ್ತದ. ಈ ಸತಿ ಮುಂಗಾರು ಆದಷ್ಟು ಬೇಗ ಬರ್ಬೇಕನ್ನೋಂಥ ಹವಾಮಾನ ಇಲಾಖೆ ಸೂಚನೆ. ಇವತ್ತು ನಮ್ಮ ಕೃಷಿ ಅಧಿಕಾರಿಗಳು ತಮಗೆಲ್ಲನೂ ಸವಿಸ್ತಾರವಾಗಿ ಹೇಳಿದ್ದಾರೆ ಯಾವ ಬೀಜಗಳು ಲಭ್ಯತೆ ಅದ, ಗೊಬ್ಬರದ ಏನು ಪರಿಸ್ಥಿತಿ ಅದ, ನಾವು ಏನು ಮಾಡಬೇಕು ಅನ್ನೋಂಥದ್ದು. ಅದೇ ರೀತಿ ಅವ್ರು ಮಾಡ್ತಿರ್ಬೋದು. ಆದರೆ ಏನಾಗ್ತದಂದ್ರೆ ಒಂದೊಂದು ಸತಿ ಯಾವ ಬೀಜ ಹೆಚ್ಚು ಡಿಮಾಂಡ್ ಹಾಕೋಲ್ಲ. ಲಾಸ್ಟ್ ಟೈಮ್ ಒಂದು ಸತಿ ಹತ್ತಿ ಬೀಜ ಆಯಿತು, ಭಯಂಕರ ಡಿಮಾಂಡ್ ಹಾಕೋಣ. ಆ ಕಂಪ್ನಿಯೇ ಬೇಡವ್ರು, ರೈತರು ಬರೋದು ಅದೇ ಕಂಪ್ನಿ ಬೇಡೋದು. ಆ ಕಂಪ್ನಿಯವ್ರು ಏನು ಮಾಡಿದ್ರು, ಬಡ ಎಂಥವ್ರ ಬೀಜ ತುಂಬಿ ಕೊಟ್ಬಿಟ್ರು. ಆಮ್ಯಾಗ ಹತ್ತಿ ಲಾಸ್ ಆಗಿ ರೈತರು ನೋವನ್ನು ಅನುಭವಿಸ್ಬೇಕಾಯ್ತು. ಅವಾಗ ನಮ್ಮ ಬಿರಾದರ್ ಸಾಹೇಬ್ರು ಏನು ವಿಜಿಲೆನ್ಸ್ನಲ್ಲಿ ಅದಾರ, ಅದೇ ರೀತಿ ನನ್ನ ಎಲ್ಲ ಕೃಷಿ ಅಧಿಕಾರಿ ಮಿತ್ರರು, ನಾನು ಏನು ಹೇಳ್ತೀನಿ ಅಂದರೆ, ನೀವು ಬೀಜಗಳನ್ನು ಟೆಸ್ಟ್ ಮಾಡಬೇಕು, ಜರ್ಮಿನೇಷನ್ ನೀವು ಇಲ್ಲಿ ಮಾಡಬೇಕು. ಮಾಡಿದಾಗ ನಮ್ಮ ಜರ್ಮಿನೇಷನ್ ಕರೆಕ್ಟ್ ಅದ, ಬೀಜ ಕ್ವಾಲಿಟಿ ಅದ ಅಂದಾಗ ವಿತರಣೆ ಮಾಡುವಂಥದ್ದು ಆಗಬೇಕು. ಅದೇ ರೀತಿ ಇವತ್ತು ಗೊಬ್ಬರ ಅಭಾವ ಇರೋದ್ರಿಂದ ಹಂತವಾಗಿ ಗೊಬ್ಬರ ಕೊಡ್ತೀವಿ ಅನ್ನೋಂಥದ್ದು ನಮ್ಮ ಅಧಿಕಾರಿಗಳು ಹೇಳಿದ್ರು. ಇವತ್ತು ಏನು ತೊಂದರೆ ಆಗ್ತದಂದ್ರೆ, ರೈತರಿಗೆ ಹಂತವಾಗಿ ಕೊಟ್ರೆ ಹಂತವಾಗಿ ಬೇಸಾಯ ಮಾಡೋಕೆ ಹಾಕಿದ್ರು ಒಳ್ಳೇದೇ. ಕೆಲವೊಂದು ನಮ್ದೊಂದು ಹುಚ್ಚ ಪರಿಕಲ್ಪನೆ ಇರ್ತದೆ, ನಾವು ಹೆಚ್ಚು ಗೊಬ್ಬರ ಹಾಕಿದ್ರೆ ಬೆಳೆ ಭಾಳ ಫಲವತ್ತತೆಯಿಂದ ಬರ್ತದೆ, ಹೆಚ್ಚಿಗೆ ಬರ್ತೈತಿ ಅನ್ನೋಂಥದ್ದು. ಅದ್ರ ತಪ್ಪದು. ಇವತ್ತು ಮನುಷ್ಯನಿಗೆ ಒಂದೇ ಸತ್ಯಕ್ಕೆ 10 ರೊಟ್ಟಿ ಉಂಡ್ರೆ ಅಜೀರ್ಣ ಆಗೋದಿಲ್ಲ. ನಾವು ದಿನ ಉಣ್ಬೇಕಾದ್ರೆ 2-2 ಉಣ್ತಿರ್ತೀವಿ, ಅಷ್ಟೇ ಉಂಡ್ರೆ ಆ ಗೊಬ್ಬರ ಹಾಕೋ ಟೈಮ್ದಾಗ ಅದಕ್ಕೆ ಎಷ್ಟು ಬೇಕು ನೀವು ಅಷ್ಟೇ ಹಾಕಿದಾಗ ಮಾತ್ರ
ಅದು ಅವೇನು ಬಿಳಿ ರೂಟ್ಸ್ ಏನು ಬಿಳಿ ಬೇರ್ಗಳು ಇರ್ತಾವೆ ಅವು ಅಷ್ಟೇ ತಗೋತಾವೆ. ನೀವು ಹೆಚ್ಚು ನೀರು ಬಿಡಿದ್ರಿ ಅವು ಏನಾಗ್ಬಿಡ್ತದ ಮಣ್ಣಾಗ ಹೋಗ್ಬಿಡ್ತದ, ಬೆಳಿಗ್ಗೆ ಹತ್ತೋದಿಲ್ಲ. ಆದ್ರೆ ಅದು ಎಷ್ಟು ಬೇಕು ಅಷ್ಟೇ ಇರ್ಬೇಕು, ಅತಿ ಆದ್ರೆ ಅಮೃತನೂ ವಿಷ ಆಗ್ತದೆ ಅಂತೇಳಿ. ಅದಕ್ಕೆ ಗೊಬ್ಬರ ನಾವು ಹೆಚ್ಚಿಗೆ ಕೊಡ್ತೇವ್ರಿ, ಬೆಳಿಗ್ಗೆ ಹೆಚ್ಚು ಮೇಯಿಸ್ತೇವ್ರಿ, ನಾವು ಹೆಚ್ಚಿಗೆ ಬರ್ತೈತೆ ಅನ್ನೋಂಥ ರೈತರ ಬಾಯಿಂದ ಭಾಳ ಕಡೆ ಕೇಳ್ತೀನಿ ನಾ. ಅದ್ರ ವಾದ ಮಾಡಕ್ಕೆ ಹೋಗೋದಿಲ್ಲ. ಅದು ಆ್ಯಕ್ಚುಲಿ ಫ್ಯಾಕ್ಟ್ ಇರೋದು ಅದು ಎಷ್ಟು ಬೇಕೋ ಅಷ್ಟೇ ತಗೋತದೆ, ಹೆಚ್ಚಿಗೆ ಆಗಿದ್ದು ಮಣ್ಣಾಗ ಹೋಗ್ತದೆ. ಅದಕ್ಕೆ ಅದನ್ನು ಮಾಡುವಂಥದ್ದು ಆಗಬಾರ್ದು. ಅದೇ ರೀತಿ ನೀರಾದರೂ ಸಹಿತ ಹೆಚ್ಚಿಗೆ ಬಿಡ್ಬೇಕಂತಿಲ್ಲ ಬೆಳಿಗ್ಗೆ. ನೀವು ಹೆಚ್ಚಿಗೆ ಬಿಟ್ಟರೆ ಏನಾಗ್ತದಂದ್ರೆ ಆ ಬಿಳಿ ರೂಟ್ಸ್ ಏನಿರ್ತಾವೆ ಕೊಳಿತಾವೆ. ಅವಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಕೊಟ್ಟರೆ ಅಂದ್ರೆ ಅವು ವಿಟಮಿನ್ ಪ್ರೋಟೀನ್ ಎಲ್ಲ ಚಕ್ಕೋತಾವೆ. ಅದಕ್ಕೆ ನೀರನ್ನು ಸಹಿತ ಹೆಚ್ಚು ವಾಯುವಾಗಂಥದ್ದು ಮಾಡಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡಿ. ಆದರೆ ನಮ್ಮ ಅಧಿಕಾರಿ ಮಿತ್ರರು ಹೇಳಿದ್ರು ನಮ್ಮದು ಯುದ್ಧ ನಡೆದದ, ಅದಕ್ಕೆ ಸ್ವಲ್ಪ ಗೊಬ್ಬರ ಅಭಾವ ಆಗಬಾರ್ದು ಕಾಯ್ತಂತೂ ಆಗಿ. ಆದರೆ ನಮ್ಮ ರೈತರಿಗೆ ಏನು ತೊಂದರೆ ಅಂದ್ರೆ ದರ ಸರ್ತೆ ಬಂದು ಒಯ್ಯೋದು ತೊಂದರೆ. ಒಮ್ಮೆ ಒಯ್ದು ಇಟ್ಕೊಂಡು 15 ದಿವಸಕ್ಕೋ 20 ದಿವಸಕ್ಕೆ ಹಾಕಿದ್ರೆ ನಮಗೆ ಅನುಕೂಲ. ಆದರೆ ಎಲ್ಲ ರೈತರು ಕೆಲಸ ಬಿಟ್ಟು ಪಾಳೆ ಹಚ್ಚಿ ಬಂದು ಒಯ್ಬೇಕಲ್ಲ 2-3 ಸತಿ, ಅದು ತೊಂದರೆ. ಬಟ್ ನೀವು ಹೇಳೋದು ಕರೆಕ್ಟ್ ಅದ. ಬಟ್ ಪರಿಸ್ಥಿತಿ ಅನಿವಾರ್ಯತೆ ಇದ್ದಾಗ ರೈತ ಮಿತ್ರರು ಎಲ್ಲರೂ ಸಹಕಾರ ಕೊಡ್ರಿ. ನಮ್ಮ ಅಧಿಕಾರಿಗಳು ಎಲ್ಲರೂ ಒಳ್ಳೆಯವರೇ ಅದ. ವಿಶೇಷವಾಗಿ ನಾನು BSc ಅಗ್ರಿ ಇರೋದ್ರಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಏನದಾರ ಎಲ್ಲರೂ ನನಗೆ ಆತ್ಮೀಯನೇ ಇರ್ತಾರೆ. ಇವತ್ತು JD ಇರ್ಬೋದು, ಶಿವನು ನಮ್ಮ ಜೂನಿಯರ್, ಇವತ್ತು ಎಲ್ಲರೂ ನಮ್ಮ ಮಿತ್ರ ಇಲ್ಲಿ